ಎಲ್ಲರಿಗೂ ನಮಸ್ಕಾರ. ನಾಳೆ ವಿದ್ಯಾ ಗಣಪತಿ ಮತ್ತು 20ನೇ ತಾರೀಕಿನ ಹಿಂದೂ ಮಹಾಗಣಪತಿ ವಿಸರ್ಜನೆ ಕಾರ್ಯಕ್ರಮಗಳಿರುವೆ ತುಮಕೂರು ಜಿಲ್ಲೆ ಶಿರಾದಲ್ಲಿ. ಸೊ ಈ ಇಮರ್ಷನ್ ಸಲುವಾಗಿ ನಾನು ಇವತ್ತು ಶಿರಾಗೆ ಬಂದು ಸಾರ್ವಜನಿಕರ ಜೊತೆ ಒಂದು ಮೀಟಿಂಗ್ ಮಾಡಿದ್ದೀನಿ. ಜೊತೆಗೆ ನಮ್ಮ ತುಮಕೂರು ಶಿರಾ ಪೊಲೀಸರ ಜೊತೆನೂ ಸಹ ಒಂದು ಮೀಟಿಂಗ್ ಮಾಡ್ಕೊಂಡಿದ್ವಿ. ಈಗ ಏನು ಜಿಲ್ಲೆಯಲ್ಲಿ ಇಲ್ಲಿ ತನಕ ಹೇಗೆ ನಾವು ಇಮರ್ಷನ್ಸ್ ಮಾಡ್ಕೊಂಡು ಬಂದಿದ್ದೀವಿ, ಅದೇ ರೀತಿಯಾಗಿ ಶಿರಾದಲ್ಲಿನೂ ಸಹ ಇಮರ್ಷನ್ಸ್ ಮಾಡಿಸ್ತೀವಿ. ಈ DJ ಬಗ್ಗೆ ಏನಾದರೂ ಗೊಂದಲ ಇದ್ದರೆ ಎಲ್ಲರೂ ತಿಳ್ಕೋಬೇಕಾಗಿರೋದು ಏನಂದ್ರೆ DJ ಮಾನ್ಯ ಉಚ್ಚ ನ್ಯಾಯಾಲಯ ಮತ್ತೆ ಸರ್ವೋಚ್ಚ ನ್ಯಾಯಾಲಯ ಎರಡು ಸುಪ್ರೀಂ ಕೋರ್ಟ್ ಅಂಡ್ ಹೈಕೋರ್ಟ್ ಗೈಡ್ಲೈನ್ಸ್ ಪ್ರಕಾರ DJ ಅನ್ನೋದು ಬಳಸಂಗಿಲ್ಲ. ಯಾವುದೇ ಕಾರಣಕ್ಕೂ ಡಿಜೆನು ಬಳಸಕ್ಕೆ ಬಿಡಲ್ಲ. ಬಟ್ ಗಿವೆನ್ ಸೌಂಡ್ ಲೈನ್ ಏನು ನಮಗೆ ಸೌಂಡ್ ಗೈಡ್ಲೈನ್ಸ್ ಇದಾವೆ ಅದರ ಪ್ರಕಾರ ನಾವು 2 ಸ್ಪೀಕರ್ಸ್ ಅವ್ರಿಗೆ ಅಲೋ ಮಾಡ್ತೀವಿ ಕಲಾ ತಂಡಗಳಿಗೋಸ್ಕರ. ಸೊ ಫ್ಲಾಶ್ ಲೈಟ್ಸ್ ಆಗಲಿ, ಬ್ಲಿಂಕರ್ಸ್ ಆಗಲಿ, ಈ ಕತ್ತಲಾಗುವಂಥ ಸ್ಥಿತಿ ಉತ್ಪನ್ನ ಮಾಡುವಂಥ ಎಕ್ವಿಪ್ಮೆಂಟ್ಸ್ ಆಗಲಿ ಯಾವುದು ಯೂಸ್ ಮಾಡಂಗೆ ಇಲ್ಲ. ಸೊ ಪೀಸ್ಫುಲ್ ಆಗಿ ಹೇಗೆ ಪ್ರತಿ ವರ್ಷ ಅವರು ರೂಟ್ ಏನಿದೆ ಅದೇ ರೂಟಲ್ಲಿ ಅವರು ಗಣೇಶ ಇಮರ್ಷನ್ ಮಾಡಿಕೊಂಡು ಗಣೇಶ ಪ್ರೊಸೆಷನ್ ಮಾಡಿಕೊಂಡು ರಾತ್ರಿ 10 ಒಳಗಡೆ ಅದಕ್ಕಿಂತ ಮುಂಚೆನೆ ಮುಗುತ್ತೆ. ಪ್ರತಿ ವರ್ಷ ಇದು 8ವರೆಗೆ ಮುಕ್ತಾಯ ಆಗ್ತಾ ಇದೆ. ಸೊ ಅಷ್ಟರ ಒಳಗಡೆ ಗಣೇಶ ಇಮರ್ಷನ್ ಆಗೋ ಥರ ನಾವೆಲ್ಲ ಅವರು ಆರ್ಗನೈಸರ್ಸು ತಿಳಿಸಿದ್ದಾರೆ. ನಾವು ಅದಕ್ಕೆ ರೀತಿಯಾಗಿ ಬಂದೋಬಸ್ತ್ ಮಾಡಲಾಗ್ತಾ ಇದೆ. ಈಗ ಬಂದೋಬಸ್ತಿಗೆ ಅರೇಂಜ್ಮೆಂಟ್ಸ್ ನಾಳೆ ನಾವು ಈಗಾಗಲೇ ಸಬ್ ಡಿವಿಷನ್ ಹಂತದಲ್ಲಿ ಮತ್ತೆ ಡಿಸ್ಟ್ರಿಕ್ಟ್ ಹಂತದಲ್ಲಿ ಮೆನ್ ಕೊಡಲಾಗಿದೆ. 2 ಪ್ಲಾಟೂನ್ KSRP ಕೊಡಲಾಗಿದೆ. 20ನೇ ತಾರೀಕಿಗೆ ಸುಮಾರು 1000 ಜನಕ್ಕಿಂತ ಹೆಚ್ಚು ಪೊಲೀಸರನ್ನು ಬಳಸಿ ನಾವು ಬಂದೋಬಸ್ತ್ ಮಾಡಲಾಗ್ತಾ ಇದೆ. ಜೊತೆಗೆ CCTV ಕ್ಯಾಮೆರಾಸ್ ಅಳವಡಿಸಲಾಗಿದೆ. ಪ್ರತಿಯೊಂದು ರೂಟಲ್ಲಿ ಪ್ರತಿಯೊಂದು ಭಾಗದನ್ನು ನಾವು ವಿಡಿಯೋ ರೆಕಾರ್ಡಿಂಗ್ ಮಾಡ್ತೀವಿ. ಸ್ಕೈ ಸೆಂಟ್ರೀಸ್ ಮಾಡಿರ್ತೀವಿ, ಡ್ರೋನ್ ಕ್ಯಾಮೆರಾಸ್ ಯೂಸ್ ಮಾಡ್ತೀವಿ. ಅಂಡ್ ಸೆನ್ಸಿಟಿವ್ ಜಾಗ ನಮಗೆ ಏನು ಮಲ್ಲಿಕರಾಹಂ ದರ್ಗಾ ಸರ್ಕಿಲ್ ಇದೆ ಅಲ್ಲಿನೂ ಸಹ ನಾವು ಹೆಚ್ಚು ಬಂದೋಬಸ್ತ್ ಮಾಡ್ತೀವಿ. ಅಂಡ್ ಡಬಲ್ ಬ್ಯಾರಿಕೇಡಿಂಗ್ ಮಾಡಿ ಯಾರು ಹತ್ತಿರ ಬರ್ದಂಗೆ ನೋಡಿಕೊಂಡು ಬೇಗ ಸೆನ್ಸಿಟಿವ್ ಜಾಗದಿಂದ ಮೂವ್ ಮಾಡಿ ವಾಪಸ್ ಬರೋ ಥರ ನೋಡ್ಕೊಳ್ತೀವಿ. ಸರ್ಕಾರ ಹೋಗಲೇಬೇಕು, ಆಯೋಜಕರು ಒಪ್ಕೊಂಡಿದ್ದಾರೆ. ಅದ್ರ ಸಲುವಾಗಿ ನಾವು ಮಾಡ್ತೀವಿ. ಆ ಥರ ಏನು ಹೇಳಿಲ್ಲ. ಅವರು 2 ಸ್ಪೀಕರ್ಸ್ಗೆ ಒಪ್ಪಿದ್ದಾರೆ. ಅದ್ರ ಪ್ರಕಾರ ನಾವು ಮಾಡಿಸ್ತೀವಿ. ಮದ್ಯಪಾನ ನಿಷೇಧ ಇರುತ್ತೆ 20ನೇ ತಾರೀಕಿಗೆ. ನಾಳೆ ಇರಲ್ಲ. ನಾಳೆ ಸಣ್ಣ ಮೊತ್ತದಲ್ಲಿ ಜನ ಇರ್ತಾರೆ. 20ನೇ ತಾರೀಕು ಡೆಫಿನೆಟ್ಲಿ ಲಿಕ್ಕರ್ ಬ್ಯಾನ್ ಇರುತ್ತೆ. ಜೊತೆಗೆ ಟ್ರಾಫಿಕ್ ರೆಸ್ಟ್ರಿಕ್ಷನ್ಸ್ ಇರುತ್ತೆ. ಎಲ್ಲೆಲ್ಲಿ ಪ್ರೊಸೆಷನ್ ಮೂವ್ಮೆಂಟ್ ಇರುತ್ತೆ ಅಲ್ಲಿ ಒಂದು ಅರ್ಧ ಗಂಟೆ ಮುಂಚೆನೆ ಟ್ರಾಫಿಕ್ ಮೂವ್ಮೆಂಟ್ ಬ್ಯಾನ್ ಮಾಡಲಾಗುತ್ತೆ. ಅಂಡ್ ಸಾರ್ವಜನಿಕರು ಸಹ ಆ ಪ್ರೊಸೆಷನ್ ನೋಡಿಕೊಂಡು ಅವರವರು ಕೆಲಸಗಳು ಹೋಗೋರು ಪ್ಲಾನ್ ಮಾಡ್ಕೋಬೇಕಾಗುತ್ತೆ. ರೂಟ್ ಮ್ಯಾಪ್ ಏನು ಪ್ರತಿ ವರ್ಷ ಅವ್ರು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಆಂಜನೇಯ ಸ್ವಾಮಿ ದೇವಸ್ಥಾನದಿಂದ ನಮ್ಮ ಪೊಲೀಸ್ ಸ್ಟೇಷನ್ ರೂಟಲ್ಲಿ ಹೋಗಿ ಅಲ್ಲಿ ಒಳಗಡೆ ರೂಟಲ್ಲಿ ಬಂದು ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಮೂಲಕ ಮತ್ತೆ ಮೇನ್ ರೋಡ್ಗೆ ಬಂದು ಮಲ್ಲಿಕರಾಹಂ ದರ್ಗಾದಿಂದ ಬಂದು ಮತ್ತೆ KSRTC ಬಸ್ ಸ್ಟ್ಯಾಂಡ್ ಅಲ್ಲಿಂದ ಲೆಫ್ಟಿಗೆ ಹೋಗಿ ಏನು ಕಲ್ಯಾಣಿ ಮಾಡಿದ್ದಾರೆ ಆ ಕಲ್ಯಾಣಿ ಹತ್ರ ಇಮರ್ಷನ್ ಮಾಡ್ಕೊಳ್ತಾರೆ. ಸೊ ಬೆಳಗ್ಗೆ ಇವರು ಬೆಳಗ್ಗೆ 10ಕ್ಕೆ ಪೂಜೆ ಸ್ಟಾರ್ಟ್ ಮಾಡಿ 12ಕ್ಕೆ ಸ್ಟಾರ್ಟ್ ಆಗಬಹುದು. ಇವರು ಅದು ಸ್ಟಾರ್ಟ್ ಆಗಿ ನೈಟ್ 8-8ವರೆಗೆ ಇವರು ಮುಕ್ತಾಯ ಮಾಡ್ಕೊಳ್ಳುವಂತ ಪ್ಲಾನಿಂಗ್ ಮಾಡ್ಕೊಂಡಿದ್ದಾರೆ. ಹೇಗೆ ಬರ್ತಾ ಇದ್ದಾರೆ ಯಾಕಂದ್ರೆ ಶಿರಾ ಲೋಕಲ್ಸೇ ಬರ್ತಾರೆ. ಇಲ್ಲಿ ಇರುವ ಮಕ್ಕಳು, ಈ ಹುಡುಗರು ಎಲ್ಲರೂ ಇವರೇ ಬರ್ತಾರೆ. ಹೋದ ವರ್ಷ ಹೇಗೆ ಎಷ್ಟು ಜನ ಬರ್ತಾ ಇದ್ದಾರೆ ಅಷ್ಟೇ ಜನ ಬರುವ ಸಾಧ್ಯತೆ ಇದೆ ಅಂತ ನಾವು ತಿಳ್ಕೊಂಡಿದ್ದೀವಿ. ನಮ್ಮ ಟ್ರಾಫಿಕ್ ಇಂಜಿನಿಯರ್ ಸಂಬಂಧಪಟ್ಟ ಕರೆಸಿ ಅದ್ರ ಬಗ್ಗೆ ಒಂದು ರೂಟ್ ಮ್ಯಾಪ್ ಮಾಡ್ತೀನಿ ಅಂತ ಅದು ಕ್ರಮ ತೆಗೆಯುವುದಿಲ್ಲ. ನಮ್ಮಲ್ಲಿ ಸಣ್ಣ ಪುಟ್ಟ ಆಕ್ಸಿಡೆಂಟ್ಸ್ಗಳು ಆಗ್ತಿದೆ. ಕಂಟ್ರೋಲ್ ಮಾಡಿಲ್ಲ ಅಂತ ಹೇಳಿಲ್ಲ. ಮೆನ್ ಕಮ್ಮಿ ಇರೋದ್ರಿಂದ IT ಸರ್ಕಲ್ ಅಲ್ಲಿ ಸ್ಟಾಪ್ ಹಾಕಿ ಮತ್ತೆ ಸಂಬಂಧಪಟ್ಟ ರೂಟ್ ಮ್ಯಾಪ್ ಹಾಕಿ ತುಂಬಾ ದಿನ ಬಿಡಿ. ಅದೇ ಈಗಾಗಲೇ ಲೋಕಲ್ ನಮ್ಮ ಇನ್ಸ್ಪೆಕ್ಟರ್ ಅವರಾಗ್ಲಿ DSP ಅವರಾಗ್ಲಿ ತಿಳಿಸಿದ್ದಾರೆ. ಒಂದು ಸಿಗ್ನಲ್ಸ್ ಬರ್ತಾ ಇದಾವೆ, ಎರಡನೇದು ಕ್ಯಾಮೆರಾಸ್ ಬರ್ತಾ ಇದಾವೆ. ಈ 2 ಮೂಲಭೂತ ಸೌಕರ್ಯಗಳಿಂದ ಡೆಫಿನೆಟ್ಲಿ ಅಲ್ಲಿ ಟ್ರಾಫಿಕ್ ಸಿಚುವೇಶನ್ ಇಂಪ್ರೂವ್ ಆಗುತ್ತೆ ಅಂತ ತಿಳ್ಕೊಳ್ತಾ ಇದೀವಿ.
ಇದ್ರ ಜೊತೆಗೆ ನಾವು ಎನ್ಫೋರ್ಸ್ಮೆಂಟ್ ಸಹ ಜಾಸ್ತಿ ಮಾಡ್ತೀವಿ. ಈಗಿಂದ ಯಾರಾದ್ರೂ ಟ್ರಾಫಿಕ್ ರೂಲ್ಸ್ ವೈಲೇಟ್ ಮಾಡಿದ್ರೆ ಅವ್ರ ಮೇಲೆ ನಾವು ಶಿಸ್ತು ಕ್ರಮವನ್ನು ತಗೊಳ್ತೀವಿ. ಹಂಗೆ ಮಾಡಿ ನಾವು ಟ್ರಾಫಿಕ್ ಸುಧಾರಣೆ ಮಾಡಕ್ಕೆ ಪ್ರಯತ್ನ ಮಾಡ್ತೀವಿ. ತುಮಕೂರು ಸ್ಮಾರ್ಟ್ ಸಿಟಿನಲ್ಲಿ ಪ್ರತಿ ಸರ್ಕಾರಗಳು ನೆಟ್ವರ್ಕ್ ಕಟ್ಟಿದ್ದಾರೆ, ಸ್ವಚ್ಛತೆ ಬಗ್ಗೆ ಅರಿವು ಮೂಡಿಸ್ತಾರೆ ಸರ್. ನಮ್ಮಲ್ಲಿ ನಿಮ್ಮ ಇಲಾಖೆಯಿಂದ ನಗರಸಭೆ ಒಂದು ನೆಟ್ವರ್ಕ್ ಬಗ್ಗೆ 5 ಸರ್ಕಾರಗಳು ಈಗ ಕೃಷ್ಣಾದಲ್ಲಿ ಮಾಡಿದ್ದಾರೆ ಸರ್. ಇದು ತುಂಬಾ ಅವಶ್ಯಕತೆ ಇದೆ ಸರ್. ಒಂದು ವರ್ಕಿಂಗ್ ಅವರ್ಗೆ 10,000 ಜನ ಮಕ್ಕಳು ಈಗ ಪಾಸ್ ಆಗ್ತಾರೆ. ಮತ್ತೆ ಸಂಜೆ 4 ಗಂಟೆ ಟೈಮಲ್ಲಿ ಪೀಕ್ ಅವರಲ್ಲಿ 10,000 ಜನ ಮಕ್ಕಳು ಪಾಸ್ ಆಗ್ತಾರೆ. ವೆಹಿಕಲ್ಸ್ ಎಲ್ಲ ಇದೆ. ಒಂದು ಮೈಕ್ ಸಿಸ್ಟಮ್ಗೆ ಈಗಾಗಲೇ ಕಮಾಂಡ್ ಸೆಂಟರ್ ಒಂದು ಬರ್ತಾ ಇದೆ. ಏನು ಕ್ಯಾಮೆರಾ ಸಿಸ್ಟಮ್ ಅಳವಡಿಸ್ತಾ ಇದ್ರೆ ಅದನ್ನು ನೋಡಕ್ಕೆ, ಅದನ್ನು ಸೂಪರ್ವೈಸ್ ಮಾನಿಟರ್ ಮಾಡಕ್ಕೆ ಒಂದು ಕಮಾಂಡ್ ಸೆಂಟರ್ ಬರ್ತಾ ಇದೆ. ಅದೇ ಕಮಾಂಡ್ ಸೆಂಟರ್ ಮೂಲಕ ಎಲ್ಲೆಲ್ಲಿ ಸಿಗ್ನಲ್ಸ್ ಇದಾವೆ, ಎಲ್ಲಿ ಕ್ಯಾಮೆರಾ ಪೋಲ್ಸ್ ಇರ್ತವೆ, ಆ ಕ್ಯಾಮೆರಾ ಪೋಲ್ಸ್ಗೆ ನಾವು ಒಂದು ಮೈಕ್ ಸ್ಪೀಕರ್ನ ಅಳವಡಿಸುವ ಪ್ರಯತ್ನ ಮಾಡ್ತೀವಿ. ಅವಾಗ ಏನು ತುಮಕೂರು ಸ್ಮಾರ್ಟ್ ಸಿಟಿ ಸೆಟಪ್ ಇದೆ, ಅದೇ ಸೆಟಪ್ ಇಲ್ಲಿನೂ ನಾವು ಅಳವಡಿಸಕ್ಕೆ ಪ್ರಯತ್ನ ಮಾಡ್ತೀವಿ. ನೋಡ್ಕೋಬೇಕಾಗಿರೋದು ಟ್ರಾಫಿಕ್ ರೆಸ್ಟ್ರಿಕ್ಷನ್ಸ್ ಮತ್ತೆ ಪ್ರೊಸೆಷನ್ ರೂಟ್ ಎಲ್ಲೆಲ್ಲಿ ಹೋಗುತ್ತೆ, ಅಲ್ಲಿ ಅವರಿಗೆ ಅವರು ಆ ಪ್ರೊಸೆಷನ್ ಭಾಗಿ ಆಗ್ತಾ ಇಲ್ಲ ಅಂದ್ರೆ ಅಲ್ಲಿ ಹೋಗೋದು ಬೇಡ, ಯಾಕಂದ್ರೆ ತುಂಬಾ ಜನ ಇರ್ತಾರೆ. ಅಂಡ್ ಜೊತೆಗೆ ರೆಸ್ಟ್ರಿಕ್ಷನ್ಸ್ ನಾವೇನು ಹೇಳಿರ್ತೀವಿ ಅದು ದಯವಿಟ್ಟು ಪೊಲೀಸ್ ಇನ್ಸ್ಟ್ರಕ್ಷನ್ಸ್ ಪಾಲಿಸಿ. ಕೆಲವು ಕಡೆ ನಾವು ರೋಡ್ ಬ್ಲಾಕ್ಸ್ ಮಾಡಿರ್ತೀವಿ, ಅಲ್ಲಿ ಹೋಗೋದು ಬೇಡ. ಅಂಡ್ ಶಾಪ್ಸ್ ಆಗಲಿ ಬೇರೆಯವರಾಗಲಿ ಅವ್ರಿಗೆ ಏನು ಟೈಮಿಂಗ್ಸ್ ಕೊಟ್ಟಿದ್ದೀವಿ ಆ ಟೈಮಿಂಗ್ಸ್ ನಲ್ಲಿ ಅವರು ಮುಚ್ಕೋಬೇಕಾಗುತ್ತೆ. ಈಗ ನೈಟ್ ಇದು 8 ಗಂಟೆ ಒಳಗಡೆ ಇಮರ್ಷನ್ ಆಗ್ತಾ ಇರೋದ್ರಿಂದ ಅವ್ರಿಗೆ ಆ ಥರ ರೆಸ್ಟ್ರಿಕ್ಷನ್ ಸಿಚುವೇಶನ್ ಬರಲ್ಲ. ಅಂಡ್ ಈ DJ ಬಗ್ಗೆ ಮತ್ತೆ ಈಗ ವಿಧಿವಿಧಾನಗಳ ಬಗ್ಗೆ, ಈ ಇದು ರಿಲಿಜಿಯನ್ ಬಗ್ಗೆ ಯಾರಾದರೂ ಸೋಷಿಯಲ್ ಮೀಡಿಯಾದಲ್ಲಿ ಇದು ಟಿಪ್ಪಣಿ ಮಾಡಬಾರದು. ಈಗ ನಾನು ಜಸ್ಟ್ ಈಗಲೇ ನೋಡ್ತಿದ್ದೆ, ಯಾರೋ ಒಬ್ಬ ಹೆಣ್ಮಗಳು DJ ಬಗ್ಗೆ ಅವರು ಒಂದು ಬೈಟ್ ಬಿಟ್ಟಿದ್ದಾರೆ, ಈ DJ ಇದೆ ನೀವು ಬನ್ನಿ ಜಾಸ್ತಿ ಜನ ಭಾಗವಹಿಸಿ ಅಂತ. ಈ ತರ ಮಾಡಬಾರದು, ಕಾನೂನು ಬಾಹಿರವಾಗಿ ಯಾವುದೇ ಸ್ಟೇಟ್ಮೆಂಟ್ ಮಾಡಬಾರದು. ಸೊ ಆಗಿರೋದ್ರಿಂದ ತಾವೆಲ್ಲ ಜನರೆಲ್ಲ ಇದೆಲ್ಲ ನೋಡಿಕೊಂಡು ಕಾನೂನುವಾಗಿ ಪೊಲೀಸರು ಏನು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ರೆ ಅದು ಪಾಲಿಸಬೇಕಂತ ತಿಳ್ಕೊಳ್ತಾರೆ.